ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಹಳ್ಳ ಹಿಡಿತ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಘಟನೆ ನಡೆದು 10 ದಿನಗಳು ಕಳೆದಿದೆ. ಅರ್ಧಕ್ಕೆ ಕಾರ್ಯಾಚರಣೆಯನ್ನ ನಿಲ್ಲಿಸ್ಬಿಟ್ರ ಪೊಲೀಸರು. ಈ ಒಂದು ಘಟನೆಯಾಗಿ 10 ದಿನ ಆದ್ರೂ ಕೂಡ ತನಿಖಾ ಪ್ರಗತಿ ಶೂನ್ಯ. ಆರಂಭದಲ್ಲಿ 20 ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸ್ತಾರೆ. ನಂತರ ಒಬ್ಬ ಕಿಡಿಗೇಡಿಯನ್ನು ಕೂಡ ಈವರೆಗೆ ಬಂಧಿಸಿಲ್ಲ. ಪ್ರಚೋದನೆ ನೀಡಿದಂತಹ ಮೌಲ್ವಿ ಬಂಧನ ಸಹ ಆಗಿಲ್ಲ. ಇದು ಭಾರಿ ಚರ್ಚೆಗೆ ಕಾರಣವಾಗಿದೆ ಪೊಲೀಸರ ನಡೆ. ನೋಡಿ, ಉದಯಗಿರಿಯಲ್ಲಿ ಕೆಲ ಕಿಡಿಗೇಡಿಗಳು ಉದ್ರಿಕ್ತರು ಕಲ್ಲು ತೂರಾಟವನ್ನ ನಡೆಸ್ತಾರೆ. ಡಿಸಿಪಿ ಕಾರ್ ಮೇಲೂ ಕೂಡ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಮನಸ್ಸೋ ಇಚ್ಛೆಯಾಗಿ ನಡೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಎಷ್ಟೇ ತಿಳಿ ಹೇಳುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಕೇಳಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ದೊಡ್ಡ ಗಲಾಟೆಯನ್ನೇ ನಡೆಸ್ತಾರೆ. ಇದು ಬೇಕು ಅಂತಲೇ ಮಾಡಿದಂತಹ ಘಟನೆ ಅನ್ನುವಂತಹ ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇತ್ತು. ಇಷ್ಟೆಲ್ಲ ನಡೆದ್ರೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತನಿಖೆಯನ್ನ ನಡೆಸಿದ್ರೂ ಕೂಡ ಅದಾದ ನಂತರದಲ್ಲಿ ಈಗ ಪ್ರಗತಿ ಅಂದ್ರೆ ತನಿಖಾ ಪ್ರಗತಿ ಶೂನ್ಯ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ.